ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ ಲುಕ್ಕಿಗೆ ಏನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಬಂದು 100% ರಿಸಲ್ಟ್ ಕೊಡುತ್ತೆ ಸ್ಕಿನ್ ಟ್ಯಾನ್ ರಿಮೂವ್ ಆಗೋದಕ್ಕೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗಿಗೆ. ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನೋ ಇದೇ ರೀತಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಆಗ 100% ರಿಸಲ್ಟ್ ನಿಮಗೆ ಸಿಗತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದಕ್ಕೆ ಏಜ್ ಲಿಮಿಟ್ಸ್ ಇರೋದಿಲ್ಲ. ಚಿಕ್ಕವರು ಯೂಸ್ ಮಾಡಬಹುದು, ದೊಡ್ಡವರು, ಈವನ್ ಏಜ್ ಆಗಿರೋರು ಪ್ರತಿಯೊಬ್ಬರು ಯೂಸ್ ಮಾಡಬಹುದು. 100% ಸೇಫ್ ಇದೆ. ಇದು ಯಾವುದೇ ಒಂದು ಸ್ಟೆಪ್ಪು ಕೂಡ ಸ್ಕಿಪ್ ಮಾಡಿದ ಹಾಗೆ ಕಂಪ್ಲೀಟ್ ಇದೇ ಪ್ರೊಸೀಜರಲ್ಲೇ ಫಾಲೋ ಮಾಡಿ 100% ರಿಸಲ್ಟ್ ಬರುತ್ತೆ. ಫಸ್ಟ್ ಸ್ಟೆಪ್ಪು ಬಂದು ಫೇಸ್ ವಾಶ್. ಫೇಸ್ ವಾಶ್ ನೀವು ಯಾವುದಾದ್ರೂ ತಗೊಳ್ಳಿ, ಡಿಪೆಂಡ್ಸ್ ಆನ್ ಸ್ಕಿನ್. ಬಟ್ ನನ್ನ ಸಜೆಷನ್ನು ನ್ಯಾಚುರಲ್ ಆಗಿ ಮಿಲ್ಕೇ ಯೂಸ್ ಮಾಡಿ. ಸೊ ಫೇಸ್ ನೀಟಾಗಿ ಕ್ಲೆನ್ಸಿಂಗ್ ಆಗುತ್ತೆ, ಡಸ್ಟ್ ರಿಮೂವ್ ಆಗುತ್ತೆ ಆ್ಯಂಡ್ ಮೇಕಪ್ ರಿಮೂವ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪು ಟೊಮ್ಯಾಟೊ ಗ್ರೈಂಡ್ ಮಾಡಿ ಪೇಸ್ಟ್ ತೊಗೊಳ್ಳಿ ಆ್ಯಂಡ್ ಪೊಟ್ಯಾಟೊ ಗ್ರೈಂಡ್ ಮಾಡಿ ಪೇಸ್ಟ್ ತೊಗೊಳ್ಳಿ ಅಥವಾ ಜ್ಯೂಸ್ ತೊಗೊಳ್ಳಿ, ನಿಮ್ಮ ಕಂಫರ್ಟೇಬಲ್. ಆ್ಯಂಡ್ ನೆಕ್ಸ್ಟು ಅಲೋವೆರಾ ಜೆಲ್. ಇದಕ್ಕೆ ಬಂದು ಒಂದು ಎಂಟಿ ಬೌಲಿಗೆ ಟೊಮ್ಯಾಟೊ ಪೇಸ್ಟ್ ಆ್ಯಂಡ್ ಪೊಟ್ಯಾಟೊ ಪೇಸ್ಟ್ ಇದೆರಡು 1 ಸ್ಪೂನ್ ಈಕ್ವಲಲ್ಲಿ ಆ್ಯಡ್ ಮಾಡಿ. ಆ್ಯಂಡ್ ನೆಕ್ಸ್ಟು ಅಲೋವೆರಾ ಜೆಲ್ 1/2 ಸ್ಪೂನ್ ತೊಗೊಳ್ಳಿ. ಎಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಪೇಸ್ಟ್ನ ನಾವು ಫೇಸಿಗೆ, ಆಲ್ ಓವರ್ ಫೇಸಿಗೆ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಡಬೇಕಾಗತ್ತೆ. 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕು. ಇನ್ ಕೇಸ್ ಫೇಸ್ ತುಂಬ ಸೆನ್ಸಿಟಿವ್ ಇದೆ ಅಂತ ಹೇಳಿದ್ರೆ ನೀವು 5 to 7 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕಾಗತ್ತೆ. ಈ ಒಂದು ಪೇಸ್ಟಿಂದ ನಮಗೆ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ, ನ್ಯಾಚುರಲಿ ಎಕ್ಸ್ಫೋಲಿಯೇಟ್ ಆಗುತ್ತೆ ಸ್ಕಿನ್ನು. ಆ್ಯಂಡ್ ಈ ಒಂದು ಸ್ಟೆಪ್ಪಲ್ಲೇ ನಿಮಗೆ ಸ್ಕಿನ್ ಬ್ರೈಟನಿಗೆ ಗೊತ್ತಾಗೋಗ್ಬಿಡತ್ತೆ. ಆ್ಯಂಡ್ ದೆನ್ ಥರ್ಡ್ ಸ್ಟೆಪ್ಪು ನಿಮಗೆ ರೈಸ್ ಫ್ಲೋರ್ ಮತ್ತು ಮಿಲ್ಕ್ ಇದೆರಡೂ ಅಷ್ಟೇ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿ ಇದನ್ನು ಫೇಸಿಗೆ ಅಪ್ಲೈ ಮಾಡಿ, ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕಾಗತ್ತೆ. ಆಫ್ಟರ್ ಫೇಸ್ ವಾಶ್ ನೀವು ಸ್ಟೀಮಿಂಗ್ ಕೊಡಬಹುದು. ಸ್ಟೀಮಿಂಗ್ ಬಂದು ನೀವು ಟವಲ್ ಸ್ಟೀಮ್ ಕೂಡ ಕೊಡಬಹುದು. ಹಾಟ್ ಟವಲ್ನ ಸ್ಕ್ವೀಸ್ ಮಾಡಿ ಕಂಪ್ಲೀಟ್ ಫೇಸಿಗೆ ಟ್ಯಾಪ್ ಮಾಡಬೇಕಾಗತ್ತೆ. ಫೇಸ್ ಸ್ಟೀಮ್ ಕೊಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಸಾಫ್ಟನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ ಸ್ಟೆಪ್ ಟೋನರ್ ಬಂದು ರೋಸ್ ವಾಟರ್ ಯೂಸ್ ಮಾಡಿದ್ರೆ ಬೆಟರ್. ಬಿಕಾಸ್ ರೋಸ್ ವಾಟರ್ ಯೂಸ್ ಮಾಡಿದಾಗ ನ್ಯಾಚುರಲ್ ಟೋನಿಂಗ್ ಆಗುತ್ತೆ ಆ್ಯಂಡ್ ಟೋನರಿಂದ ಸ್ಕಿನ್ ಮಿನಿಮೈಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಮಾಯ್ಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಸೊ ನಿಮಗೆ ಯಾವುದಾದ್ರೂ ಮಾಯ್ಶ್ಚರೈಸರ್ ತೊಗೊಳ್ಳಿ, ಬೆಸ್ಟ್ ಮಾಯ್ಶ್ಚರೈಸರ್ ಯಾವುದಾದ್ರೂ ತೊಗೊಳ್ಳಿ, ಡಿಪೆಂಡ್ಸ್ ಆನ್ ಸ್ಕಿನ್. ಪ್ರತಿಯೊಂದು ಸ್ಟೆಪ್ಸ್ನೂ ಸ್ಕಿಪ್ ಮಾಡಿದ ಹಾಗೆ ಫಾಲೋ ಮಾಡಿ. 100% ರಿಸಲ್ಟ್ ಇರುತ್ತೆ. ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ, ಸ್ಕಿನ್ ಟ್ಯಾನ್ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಬರುತ್ತೆ, ಗ್ಲೋನೆಸ್ ಕೂಡ ಇರುತ್ತೆ. ಥ್ಯಾಂಕ್ ಯು.